ವೀಕ್ಷಕರೇ, ಹೋಟೆಲ್ ಬಿಸ್ನೆಸ್ನ ಮಾರ್ಕೆಟ್ ಸೈಜ್ 13,68,000 ಕೋಟಿ ರೂಪಾಯಿಯಷ್ಟಿದೆ. 24x7/365 ಡೇಸ್ ರನ್ ಆಗುವಂಥ ಒಂದು ಬಿಸ್ನೆಸ್ ಅಂದರೆ ಅದು ಹೋಟೆಲ್. ಟೂರಿಸಂ ಆ್ಯಂಡ್ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಯಾವಾಗಲೂ ಗ್ರೋತ್ನಲ್ಲಿರೋದ್ರಿಂದನೇ ಹೋಟೆಲ್ಸ್ಗಳು ಲಾಭ ಮಾಡ್ತಾನೆ ಇರುತ್ತೆ. ಸೊ ನೀವು ನಿಮ್ಮ ಸ್ವಂತ ಹೋಟೆಲನ್ನು ಶುರು ಮಾಡೋದಾದರೆ ಅದಕ್ಕೊಂದು ಬಿಸ್ನೆಸ್ ಪ್ಲ್ಯಾನನ್ನು ಮಾಡ್ಕೊಳ್ಬೇಕಾಗತ್ತೆ. ಹಾಸ್ಪಿಟಾಲಿಟಿ ಬಗ್ಗೆ ತಿಳ್ಕೊಳ್ಬೇಕು, ಹೋಟೆಲ್ ಸರ್ವಿಸಸ್ ಬಗ್ಗೆ ತಿಳ್ಕೊಳ್ಬೇಕು. ಹಾಸ್ಪಿಟಾಲಿಟಿ ಅಂದರೆ ಬರೋ ಗೆಸ್ಟ್ಗಳನ್ನು ನಿಮ್ಮ ಸ್ವಂತ ರಿಲೇಷನ್ಸ್ ಥರ ಟ್ರೀಟ್ ಮಾಡೋದು ಅಷ್ಟೇ. ಇನ್ನು ನೀವು ಯಾವ ಥರದ ಹೋಟೆಲನ್ನು ಸ್ಟಾರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಬೇಕು. ಹೋಟೆಲ್ಗಳಲ್ಲಿ ಬಟಿಕ್ ಹೋಟೆಲ್ಸ್, ಫ್ಯಾಮಿಲಿ ಹೋಟೆಲ್ಸ್, ಬಜೆಟ್ ಹೋಟೆಲ್ಸ್, ಲಕ್ಸುರಿ ಹೋಟೆಲ್ಸ್ ಅಂತೆಲ್ಲ ಟೈಪ್ಸ್ ಇದೆ. ಬಟಿಕ್ ಹೋಟೆಲ್ಸ್ಗಳು ಸಣ್ಣ ಹೋಟೆಲ್ಗಳಾಗಿರುತ್ತೆ. ಫ್ಯಾಮಿಲಿ ಹೋಟೆಲ್ಸ್ ಕೇವಲ ಫ್ಯಾಮಿಲಿಗಳಿಗೆ ಅಂತಲೇ ಡಿಸೈನ್ ಮಾಡಿದ್ದು. ಇಲ್ಲಿ ದೊಡ್ಡ ದೊಡ್ಡ ರೂಮ್ಸ್, ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇರುತ್ತೆ. ಬಜೆಟ್ ಹೋಟೆಲ್ಸ್ಗಳಲ್ಲಿ ರೆಂಟ್ ತುಂಬ ಕಡಿಮೆ ಇರುತ್ತೆ, ರೂಮ್ಸ್ ಕೂಡ ಚಿಕ್ಕದಾಗೇ ಇರುತ್ತೆ. ಇನ್ನು ಲಕ್ಸುರಿ ಹೋಟೆಲ್ಸ್ ಲೈಕ್ 4 ಸ್ಟಾರ್ ಮತ್ತು 5 ಸ್ಟಾರ್ ಹೋಟೆಲ್ಗಳು, ಇಲ್ಲಿ ರೂಮ್ ಸರ್ವಿಸ್, ಸ್ಪಾ ಮತ್ತು ಬೆಸ್ಟ್ ಹಾಸ್ಪಿಟಾಲಿಟಿ ಇರುತ್ತೆ. ಬಟ್ ಲಕ್ಸುರಿ ಹೋಟೆಲ್ಸ್ಗಳಿಗೆ ಇನ್ವೆಸ್ಟ್ಮೆಂಟ್ ತುಂಬಾ ಬೇಕಾಗುತ್ತೆ. ಯಾವ ಟೈಪ್ ಆಫ್ ಹೋಟೆಲನ್ನು ಸ್ಟಾರ್ಟ್ ಮಾಡ್ತೀರಿ ಅಂತ ಡಿಸೈಡ್ ಮಾಡ್ಕೊಂಡ್ಮೇಲೆ ಹೋಟೆಲನ್ನು ನೀವೇ ಬಿಲ್ಡ್ ಮಾಡಿಸ್ತೀರಾ ಅಥವಾ ರೆಡಿ ಇರೋ ಬಿಲ್ಡಿಂಗನ್ನು ಪರ್ಚೇಸ್ ಮಾಡ್ತೀರಾ ಅಂತ ಪ್ಲ್ಯಾನ್ ಮಾಡಬೇಕು. ನೀವೇ ಬಿಲ್ಡ್ ಮಾಡಿಸೋದಾದರೆ ನಿಮಗೆ ಬೇಕಾದ ಹಾಗೆ ಇಂಟೀರಿಯರ್ಸ್ ಮತ್ತು ರೂಮ್ ಡಿಸೈನ್ ಮಾಡಿಸ್ಬೋದು. ಅಥವಾ ಬಜೆಟ್ ಲೆಕ್ಕದಲ್ಲಿ ಹೋಗೋದಾದರೆ ರೆಡಿ ಇರೋ ಬಿಲ್ಡಿಂಗ್ಗಳನ್ನು ಪರ್ಚೇಸ್ ಅಥವಾ ಲೀಸ್ಗೆ ತೊಗೊಳ್ಬೇಕು. ನಂತರದಲ್ಲಿ ಹೋಟೆಲ್ ಪರ್ಮಿಟ್ ಮತ್ತು ಲೈಸೆನ್ಸ್, ಟ್ರೇಡ್ ಲೈಸೆನ್ಸ್, ಫೈರ್ ಆ್ಯಂಡ್ ಸೇಫ್ಟಿ NOC, ರೆಸ್ಟೋರೆಂಟ್ನು ಇಡ್ತೀರಿ ಅಂದರೆ ಫುಡ್ ಲೈಸೆನ್ಸ್, GST, ಸ್ಟಾಫ್ಸ್ ಇನ್ಶೂರೆನ್ಸ್ ಎಲ್ಲ ಮಾಡಿಸ್ಬೇಕು. ಮತ್ತು ಹೋಟೆಲ್ ಸ್ಟಾರ್ಟ್ ಮಾಡೋಕ್ಕೆ ಸ್ಟಾಫ್ಸನ್ನು ಹೈರ್ ಮಾಡಿ ಅವರಿಗೆ ಅವಶ್ಯವಿರೋ ಟ್ರೈನಿಂಗನ್ನು ಕೊಡಬೇಕಾಗುತ್ತೆ. ರಿಸೆಪ್ಷನ್, ರೂಮ್ಸ್ ಕ್ಲೀನಿಂಗ್, ರೆಸ್ಟೋರೆಂಟ್, ಕಿಚನ್, ಸೆಕ್ಯೂರಿಟಿ ಈ ಎಲ್ಲ ಕೆಲಸಗಳಿಗೆ ಸ್ಟಾಫ್ಸ್ ಬೇಕು. ಸೊ ಎಲ್ಲ ಸೆಟ್ ಆದಮೇಲೆ ಮಾರ್ಕೆಟಿಂಗ್ ಪ್ಲ್ಯಾನ್ ಮಾಡಬೇಕು. ಸೋಷಿಯಲ್ ಮೀಡಿಯಾ, ವೆಬ್ಸೈಟ್ ಪ್ರಮೋಷನ್, ಗೂಗಲ್ ಮ್ಯಾಪ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಮಾರ್ಕೆಟಿಂಗ್ ಮಾಡಿಸ್ಬೋದು. ಎಲ್ಲ ಆನ್ಲೈನ್ ಬುಕಿಂಗ್ ವೆಬ್ಸೈಟ್ಗಳಲ್ಲಿ ರಿಜಿಸ್ಟರ್ ಮಾಡಿಸ್ಬೇಕಾಗತ್ತೆ. ಸೊ ದ್ಯಾಟ್ ನಿಮ್ಮ ಹೋಟೆಲ್ಗೆ ಹತ್ತಿರ ಇರೋ ಎಲ್ಲ ಕಸ್ಟಮರ್ಸ್ಗೆ ಹೋಟೆಲ್ ಡಿಸ್ಪ್ಲೇ ಆಗುತ್ತೆ. ಇನ್ನು ಲೊಕೇಶನ್ ನೋಡಿನೂ ಹೋಟೆಲ್ ಸ್ಟಾರ್ಟ್ ಮಾಡಬೇಕು. ಅಂದರೆ ಏರ್ಪೋರ್ಟ್, ರೈಲ್ವೆ ಸ್ಟೇಷನ್, ಟೂರಿಸಂ ಪ್ಲೇಸಸ್ ಹತ್ತಿರದಲ್ಲೇ ನೀವು ಹೋಟೆಲ್ ಹಾಕಿದರೆ ಚೆನ್ನಾಗೇ ಬಿಸ್ನೆಸ್ ಆಗುತ್ತೆ. ಹೋಟೆಲ್ ಬಿಸ್ನೆಸ್ನಲ್ಲಿ ಸಕ್ಸಸ್ಫುಲ್ ಆಗೋದಕ್ಕೆ ನಿಮ್ಮ ಹೋಟೆಲ್ ಸರ್ವಿಸಸ್ ಎಲ್ಲ ಪರ್ಫೆಕ್ಟ್ ಆಗಿರಬೇಕು. ಕಡಿಮೆ ಸರ್ವಿಸಸ್ ಇದ್ರೂ ಇರೋ ಸರ್ವಿಸಸ್ ಪರ್ಫೆಕ್ಟ್ ಆಗಿರಬೇಕಾಗತ್ತೆ. ಹೋಟೆಲ್ ಹೈಜೀನ್ ಕೂಡ ಇದ್ರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ರೂಮ್ಸ್, ರಿಸೆಪ್ಷನ್ ಎಲ್ಲ ಕ್ಲೀನಾಗಿಡಬೇಕು. ಈಗೆಲ್ಲ ಕಸ್ಟಮರ್ಸ್ ಏನೇ ಇದ್ರೂ ಆನ್ಲೈನಲ್ಲಿ ರಿವ್ಯೂ ಅಪ್ಡೇಟ್ ಮಾಡಿಬಿಡ್ತಾರೆ. ಆಮೇಲೆ ಹಾಸ್ಪಿಟಾಲಿಟಿ ತುಂಬಾ ಇಂಪಾರ್ಟೆಂಟ್. ಚಿಕ್ಕ ಹೋಟೆಲ್ ಆಗಿದ್ದರೂ ಬರೋ ಕಸ್ಟಮರ್ಸನ್ನು ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡಿ ನಮ್ಮ ಸ್ವಂತ ಗೆಸ್ಟ್ ಥರನೇ ನೋಡಿಕೊಂಡ್ರೆ ಅವರು ಮತ್ತೆ ಬರ್ತಾರೆ ಆ್ಯಂಡ್ ಅವರ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಸಜೆಸ್ಟ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಆನ್ಲೈನ್ ರಿವ್ಯೂ ಕೂಡ ಪಾಸಿಟಿವ್ ಆಗೇ ಬರುತ್ತೆ. ಇವೆಲ್ಲದ್ರ ಜೊತೆಗೆ ಗೆಸ್ಟ್ಗಳ ಸೇಫ್ಟಿ ಕೂಡ ಇಂಪಾರ್ಟೆಂಟ್. ಸೇಫ್ಟಿ ಲೊಕೇಶನ್ಗಳಲ್ಲೇ ನೀವು ಹೋಟೆಲನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಹೈಜೀನ್, ಹಾಸ್ಪಿಟಾಲಿಟಿ ಮತ್ತು ಸರ್ವಿಸನ್ನು ಪರ್ಫೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಹೋಟೆಲ್ ಬಿಸ್ನೆಸ್ನಲ್ಲಿ ಸಕ್ಸಸ್ ಸಿಗುತ್ತೆ. ವೀಕ್ಷಕರೇ, ಧನ್ಯವಾದಗಳು.